ಅಲ್ಲ ಅತ್ತೆ, ಯಾಕೆ ಈ ರೀತಿ ಮಾಡಿದ್ರಿ ನೀವು? ನಾನು ಹೆಂಗೋ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತಿದ್ದೆ ಅತ್ಲ. ಯಾಕೆ ನೀವು ಈ ರೀತಿ ನನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿ ಯಾಕೆ ಚೆನ್ನಾಗಿ ಮಾಡಿದ್ರಿ? ನಾನು ಏನೋ ಅಂದ್ಕೊಂಡೆ. ನಾನು ಇರಬಾರ್ದು ಅತ್ತೆ, ನಾನು ಇರಬಾರ್ದು, ನನ್ನಂಥವಳು ಇರಬಾರ್ದು. ಅಮ್ಮ ತಾಯಿ, ಇಲ್ಲೋಡಿಲಿ, ನೀನೇನಾನ ಹೋಗ್ಬಿಡ್ತೀಯ. ನಾಳೆ ಹೊತ್ನಾಗ ಏನಾನ ಬರಬಾರ್ದು ಬಂತು ಅಂತಂದರೆ ನಾವು ಅನುಭವಿಸೋದು ಆಗಬಾರ್ದಾತು ಅಂತಂದ್ರೆ ನಿಂಗೇನಾನ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮನೇನು ಸುಮ್ಮನೆ ಬಿಡಾರೆ ಪೊಲೀಸ್ನವರೆಲ್ಲ. ಯಾರೇನಾನ ಅವರಾಗೆ ನಮ್ಗೆ ಆಗ್ದಿಲ್ದಾರ ಇರ್ತಾರಲ್ಲ, ಅವರಾದ್ರೂ ಹೇಳಾರ. ಅವರಾದ್ರೂ ಅಯ್ಯೋ ಆ ಹುಡುಗಿನ ಮಾತಾಡಿಸ್ತಿರ್ಲಿಲ್ಲ, ಆ ಹುಡುಗಿಗೆ ಹಿಂಗೆ ಹಿಂಸೆ ಕೊಟ್ಟಿದ್ರು ಹಂಗೆ ಹಿಂಗೆ ಅಂತ ಹೇಳಿ ಹೇಳಾರ. ಅವ್ನು ಹೆಂಡತಿ ಸರಿಯಾಗಿ ನೋಡ್ಕೊಂತಿರ್ಲಿಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಂಡೈತೆ ಈಗ ಆಗೈತೆ ಅಂತೇಳಿ ಹೇಳಾರ. ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ನಾನು ನಮ್ಮ ಹುಡುಗ ಅನುಭವಿಸ್ಬೇಕಾಗಿತ್ತು. ಅದಕ್ಕೇನೆ ಆಗೋದಾತು ಹೋಗೋದೋತು, ಏನೋ ಬಿಡತ್ತ ಅಂತ ಹೇಳಿ ನಾನು ಬಿಡು ಅಂತ ಹೇಳಿ ಅನುಸರಿಸಿದ್ದೀನಿ. ಇವಾಗ ನಮ್ಮನೆ ಕರ್ಕೊಂಬಂದಿದ್ದೀನಿ. ಸುಮ್ಮನೆ ನೀನು ಬದುಕೋ ಭಾಳ ಮಾಡ್ಕೊಂಡು ಇರೋದು ಕಲ್. ಈಗ ನಾವು ಇಂಥವೆಲ್ಲ ನಾವು ಯಾವತ್ತೂ ಪೊಲೀಸ್ ಸ್ಟೇಷನು ಜೈಲು ಅದು ಇದು ಯಾವತ್ತೂ ನಾವು ಕಂಡಾರಲ್ಲ. ಈಗ ಸುಮ್ಮನೆ ಯಾಕೆ, ಇವಾಗ ಆಗೋದಾಗೈತೆ ಹೋಗೋದೋಗೈತೆ ನಾವು ಅನುಭವಿಸ್ತಿದ್ದು. ನಾವು ನೀನೇನು ಹೋಗ್ಬಿಡ್ತಿದ್ದೆ, ಯಾಕನ ವಿಷ ಕುಡ್ದು ನೀನೇನು ಸತ್ತೋಗ್ಬಿಡ್ತಿದ್ದೆ. ಆದರೆ ಅದನ್ನು ಅನುಭವಿಸೋರು ನಾವು. ಅದಕ್ಕೆ ಅರ್ಥ ಮಾಡ್ಕೆ. ನಿನ್ನ ಮನೆಗಳದ್ದು ಬದುಕು ಭಾಳ ಮಾಡ್ಕೊಂಡು ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಇರೋದಾದ್ರೆ ಇರು. ನಿನ್ನ ಮನಸ್ಸಿನಾಗ ಏನೈತಿ ಈಗಲೇ ಹೇಳ್ಬಿಡು. ಇಲ್ಲ ಅತ್ತೆ, ನನ್ನ ಯಾರೂ ನಂಬೋದಿಲ್ಲ. ಅದಕ್ಕೆ ನಾನು ಹೇಳಿರು ನಾನು ಚೆನ್ನಾಗಿರ್ತೀನಿ ಅಂತಂದ್ರೆ ನನ್ನ ಯಾರು ನಂಬೋದು. ಯಾಕಂದ್ರೆ ನಾನು ಆಲ್ರೆಡಿ ನಾನು ಕೆಟ್ಟವಳು ಅನ್ನಿಸ್ಕೊಬಿಟ್ಟಿದ್ದೀನಿ. ಕೆಟ್ಟವಳು ಅನ್ನಿಸ್ಕೊಂಡು ನಾನಿವತ್ತು ತಿರ್ಗಾ ಒಳ್ಳೆಯವಳು ಅನ್ನಿಸ್ಕೊಳಕ್ಕಾಗಲ್ಲ. ಅದಕ್ಕೇನೆ ಗಳಪ್ಪ ಇವಳು ಒಳ್ಳೆಯವಳಲ್ಲ, ವೈಷ್ಣು ಒಳ್ಳೆಯವಳಲ್ಲ, ವೈಷ್ಣು ಒಳ್ಳೆಯವಳಲ್ಲ, ಅವಳು ಬುದ್ಧಿ ಸರಿ ಇಲ್ಲ ಅಂತೇಳಿ ತುಂಬ ಜನ ಹೇಳಿದ್ದಾರೆ. ಅದಕ್ಕೇನೆ ನನಗಂತೂ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಹಿಂಗೆ ಮಾಡ್ಕೊಂಡೆ. ವೈಷ್ಣು, ಇವಾಗ ನಮ್ಮಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೀನು ತೋರಿಸಿ ಕರ್ಕೊಂಡು ಬಂದೈತೆ ಬಿಡು. ನಮ್ಮ ಮನೆಯಾಗೆ ಇರಲೇಳು, ಇನ್ನೆಲ್ಗೆ ಹೋಗ್ತಾಳೆ ಅಂತೇಳಿ ಇದೊಂದು ಸತಿ ಕ್ಷಮಿಸೋಣ, ನೋಡೋಣ ಹೆಂಗಿರ್ತಾಳೆ ಅವಳು. ನಮ್ಗೆ ಹೊಂದ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ ಎಂಬುದಾದ್ರೆ ಇರಲೇಳು ಅಂತ ಹೇಳಿ ಅಮ್ಮ ಕರ್ಕೊಂಬಂದೈತೆ. ಈಗ ನೀನಾಯ್ತು ಮನೆಗಳದ್ದು ಕೆಲಸ ಎಲ್ಲ ಮಾಡ್ಕೊಂಡು ಅಮ್ಮ ಈಗ ಹೊಲ್ತಕ್ಕೆ ಹೋಗುತ್ತೆ, ಹಸುಗಳ್ನ ಮೇಯ್ಸೋಕ್ಕೆ, ಹಾಲು ಕರ್ದು ಹಾಕುತ್ತೆ, ಎಲ್ಲ ಮಾಡುತ್ತೆ. ಇನ್ನು ಮನೆಗಳದ್ದು ಕೆಲಸ ಮಾಡ್ಕೊಂಡು ಮನೆಯಾಗಿರೋದು ಕಲಿ. ಅಷ್ಟೇ. ಇಲ್ಲಾಂದರೆ ಯಾವ್ದಾನ ಇನ್ನೊಂದು 2 ದಿವಸ ಬಿಟ್ಟು ಇನ್ನೂ ಯಾವ್ದಾನ ಕೆಲ್ಸಕ್ಕೆ ಹೋಗಿ ಹೊಸದಕ್ಕೆ ಒಂದು 2 ತಿಂಗಳು ರೆಸ್ಟ್ ಮಾಡಬೇಕು ಅಂತೇಳಿ ಹೇಳವ್ರೆ. ಯಾವ ಕೆಲ್ಸಕ್ಕೆ ಬೇಡ, ಏನು ಬೇಡ, ಮನೆಗಳದ್ದು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಇದು ಬಿಡು. ಅಮ್ಮ ಏನು ಮಾತಾಡೋಕೆ ಹೋಗಲ್ಲ. ನೀನು ಕರ್ಕೊಂಬಂದೈತೆ, ನಿನಗೆ ಬಿಡು ಚೆನ್ನಾಗಿರ್ತಾಳೆ ಅಂತ ಹೇಳಿ ನಂಬಿಕೆ ಇಕ್ಕೊಂಡು ಕರ್ಕೊಂಬಂದೈತೆ. ಆ ನಂಬಿಕೆ ಉಳಿಸ್ಕೋಬೇಕು ನೀನು. ನಂಬಿಕೆ ಕಳ್ಕೊಂಬೋದು ಭಾಳ ಸುಲಭ, ಉಳಿಸ್ಕೊಂಬೋದು ಭಾಳ ಕಷ್ಟ. ಇವಾಗ ನೀನು ಹಿಂಗೆ ಮಾಡಿದರೆ ನಿನ್ನ ಯಾರೂ ನಂಬಲ್ಲ. ಚೆನ್ನಾಗಿ ಇತ್ಕೊಂಡು ಹೋಗು ಅಷ್ಟೇ. ನಿನ್ನ ಕಷ್ಟಕ್ಕಾದಾರೆ ಯಾರು ಇವತ್ತು ಯಾರೂ ಬರೋಲ್ಲ, ಹೇಳ್ಕೊಟ್ಟವ್ರಾಗಲಿ ನಿನಗೆ. ಆ ಶಿವಾನಿ ಹೇಳ್ಕೊಟ್ಲು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ನಿನ್ನ ಕಷ್ಟಕ್ಕೆ ಏನಾದರೂ ಅವಳು ಬಂದ್ಲೇನಾ? ಹೇಳು. ಬಂದ್ಲಾ? ಯಾವಳು ಬರಲಿಲ್ಲ. ಹೇಳೆ ವೈಷ್ಣು, ಇವಾಗ ನೋಡು, ಇವಾಗ ಗೊತ್ತಾಗೈತೆ ನಿನಗೆ ಯಾರು ಬುದ್ಧಿ ಹೆಂಗೆ ಏನು ಎತ್ತ ಅಂತೇಳಿ. ಯಾರನ್ನೂ ನಂಬಬಾರ್ದು. ನಾವಾಯ್ತು ನಮ್ಮ ಕೆಲಸ ಆಯಿತು, ನಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಮನೆಯಾಗ ನಾವೆಲ್ಲರೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು. ಆವಾಗ ನಾವೆಲ್ಲರೂ ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ. ಸಂಬಂಧಿಕರಾಗಲಿ, ಅಕ್ಕಪಕ್ಕದವ್ರಾಗಲಿ, ಯಾರೇ ಆಗಲಿ, ನಾವು ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ. ಫಸ್ಟ್ ನಾವು ಮನೆಯಾಗ ಚೆನ್ನಾಗಿರಬೇಕು. ಒಂದು ಕುಟುಂಬ ಅಂತಂದರೆ ಅತ್ತೆ ಮಾವ ಮಗ ಸೊಸೆ ಎಲ್ಲದು ಒಂದು ತುಂಬಿದಂಥ ಕುಟುಂಬ ಅಂತ ಹೇಳ್ಬೋದು. ಅದಕ್ಕೇನೆ ಇಲ್ಲ ಅನುಸರಿಸ್ಕೊಂಡು ಹೋಗೋದು ಕಲಿ. ಚೆನ್ನಾಗಿತ್ಕೊಂಡು ಹೋಗ್ತೀನಿ ಎಂಬುದಾದರೆ ಇರು, ಇಲ್ಲ ಅಂತಂದ್ರೆ ನಾನು ಅಮ್ಮಗೆ ಅದೇ ಹೇಳಿದ್ದು. ಗಳಮ್ಮ ಚೆನ್ನಾಗಿರ್ತೀನಿ ಅಂದರೆ ಇಕ್ಕೆ, ಇಲ್ಲಾಂದ್ರೆ ಏನೋ ಬೇಡ ಅಂತ. ನೀನೇನೋ ಸತ್ತೋಗ್ಬಿಟ್ಟಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗೋದು ಗೊತ್ತೇ? ನಾವೆಷ್ಟು ಅನುಭವಿಸ್ಬೇಕಾಗಿತ್ತು. ಅಮ್ಮ ಇವತ್ತು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನೀನು ಉಳಿಸ್ಕೊಂಬಂದೈತೆ. ನಿನ್ನ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡಿ ತೋರಿಸ್ಕೊಂಡು ನೀನು ಚೆನ್ನಾಗಿ ಹಾಕ್ಕೊಂಡು ಕರ್ಕೊಂಬಂದಿದ್ದಕ್ಕೆ ನಮ್ಮಮ್ಮಗೆ ನೀನು ಎಷ್ಟು ಬೆಲೆ ಕೊಡ್ತೀಯ ಅಂತ ಹೇಳಿ ಇನ್ಮೇಲೆ ಗೊತ್ತಾಗುತ್ತೆ. ಕರ್ಕೊಂಡೋಗೈತೆ ಇವತ್ತು ನೋಡ್ಕೊಂಡೈತೆ ನಮ್ಮತ್ತೆ. ನಾನು ಇವತ್ತು ನಮ್ಮ ಅಣ್ಣ ಆಗಲಿ ನಮ್ಮಪ್ಪ ನಮ್ಮಮ್ಮ ಯಾರೂ ಬರಲಿಲ್ಲ. ಯಾರೂ ಬರಲಿಲ್ಲ, ನನಗೆ ಯಾರೂ ಬರಲಿಲ್ಲ. ಏನು ಮಾಡೋಣ? ನನಗಿನ್ನ ಅಪ್ಪ ಅಮ್ಮ ಎಲ್ಲ ಬಂದು ಬಳಗ ಎಲ್ಲ ನೀವೇನೆ. ಇನ್ಮೇಲೆ ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಂತೆ. ನಾನು ಯಾವ ತಪ್ಪು ಮಾಡಲ್ಲ. ಇನ್ಮೇಲೆ ಮನೆಯವ್ರದ್ದೆಲ್ಲ ಕೆಲಸ ಮಾಡ್ಕೊಂಡು ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋ ಥರ ಇರ್ತೀನಿ ಅತ್ತೆ. ಸರಿ ಆಯ್ತು ಹೇಳಿ. ಅದನ್ನೇ ಮನಸ್ಸಿನಾಗ ಇಕ್ಕೊಂಡು ಕುಕ್ಕಬೇಡ ಯಾವುದೇ ಆಗಲಿ. ಕಿತ್ತು ಒಗೆದು ಬಿಡ್ಬೇಕು. ನಾವು ಹಿಂಗೆಲ್ಲ ಮನಸ್ಸಿನಾಗ ಇಕ್ಕೊಂಡು ಅದನ್ನೇ ಕೊರಿಕೊಂಡು ಅದನ್ನೇ ಯೋಚನೆ ಮಾಡ್ತಾ ಕುಕ್ಕೊಂಡಿದ್ರೆ ಅಷ್ಟೇ ನಾವು ಹಿಂಗೆ ಇರ್ತಿರ್ಲಿಲ್ಲ. ಇಡೋತ್ತಿಗೆ ಯಾವಾಗಲೂ ಸಾಯ್ತಿದ್ವಿ. ಏನೋ ನಾವು ಯಾವತ್ತು ಟೆನ್ಷನ್ ತಂದಂಗೆ ಆರಾಮಾಗಿ ಆಗಿದ್ದಲ್ಲ ಒಳ್ಳೆದಕ್ಕೇನೆ ಅದೊಂದು ಟೈಮು ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ನಾವು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹಂಗೆ ಆಗಿರೋದ್ರ ಬಗ್ಗೆ ತಲೆ ಕೆಡಿಸಬಾರ್ದು. ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಹೆಂಗಿರಬೇಕು ಏನು ಎತ್ತ ಅಂತ ಹೇಳಿ ಎಲ್ಲ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಯಾವುದೇ ಆಗಲಿ, ಮಾತಾಡೋದಾಗಲಿ, ಕೆಲಸ ಮಾಡೋದೇ ಆಗಲಿ, ಯಾವುದೇ ಆಗಲಿ ಯೋಚನೆ ಮಾಡಿ ಮಾಡಬೇಕು. ಯೋಚನೆ ಮಾಡಿದ್ರೆ ಮಾತ್ರ ಒಳ್ಳೇದು. ಇಲ್ಲ ಅಂತಂದರೆ ನಮಗೇನೆ ಕೆಟ್ಟದ್ದದು.
ಹೋಗ್ಬಿಟ್ಟು ನನಗಿನ್ನ ಏನಾದರೂ ಮಾಡು. ಹಾಸ್ಪಿಟ್ಲಾಗಿದ್ದು ಸಾಕಾಗೈತೆ. ಮನಸ್ನಾಗೂ ನೀನು ಏನು ಇಟ್ಟೇ ಬೇಡ. ಕೆಲಸ ಮಾಡಿದರೆ ಮನಸ್ನಾಗ ಏನೂ ಬರೋಲ್ಲ. ಫಸ್ಟು ಮನುಷ್ಯನಿಗೆ ಕೆಲಸ ಇರಬೇಕು. ಕೆಲಸ ಇದ್ದರೆ ಏನೂ ಬರೋಲ್ಲ. ಕೆಟ್ಟದ್ದೆಲ್ಲ ಯೋಚನೆ ಮಾಡೋಕ್ಕಾಗಲಿ ಅದೆಲ್ಲ ಟೈಮ್ ಸಿಗಲ್ಲ. ಫಸ್ಟ್ ಒಬ್ಬ ಮನುಷ್ಯ ಆದಮೇಲೆ ದುಡಿತಾ ಇರಬೇಕು, ಕೆಲಸ ಇರಬೇಕು ಅವನಿಗೆ. ಕೆಲಸ ಇದ್ದರೆ ಮಾತ್ರ. ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲದ್ದೆಲ್ಲ ಟೆನ್ಷನ್ ಬರ್ತೈತೆ. ತಲೆಯಾಗ ಅದು ಇದು 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 ಬರೀ ಕೆಟ್ಟದ್ದೇ ಯೋಚನೆ ಮಾಡೋದು, ಏನೇನೋ ಒಂಥರ. ಅದಕ್ಕೆ ಫಸ್ಟ್ ನೀನು ಕೆಲಸ ಮಾಡೋದು ಕಲಿ. ಹೋಗಿ ಕಸ ಗಿಸ ಎಲ್ಲ ಹೊಡೆದಾಕಿ ಸ್ವಲ್ಪ ಅಡುಗೆ ಗಿಡಿಗೆ ಮಾಡೋದೇನೋ ಮಾಡು. ನೀನೇನು ಏನು ಕೆಲಸ ಮಾಡೋದೇ ಏನು ಸಮಸ್ಯೆ ಇಲ್ಲ, ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಹೇಳವ್ರಿ. ಹೋಗಿ ಮಾಡೋಗಿ ಹೋಗು. ಏನಾದರೂ ಅನ್ನ ಮಾಡಿ ಸ್ವಲ್ಪ ಸಾಂಬಾರು ಏನಾದ್ರೂ ಮಾಡು. ಹೋಗು ಎದ್ದಿನ ಈ ಪಟ್ಟು ಇನ್ನೇನು ಬಂದಿದೆಯಲ್ಲ, ನೀನು ಚೆನ್ನಾಗಿ ಇಟ್ಕೊಂಡು ಹೋಗು. ಸರಿ ಆಯ್ತಂತೆ, ಹೋಗಿ ಏನಾದರೂ ಸಾಂಬಾರು ಮಾಡಿ ಅನ್ನ ಮಾಡ್ತೀನಿ. ನನಗೆ ಮುದ್ದೆ ಮಾಡಮ್ಮ. ಮುದ್ದೆ ಉಣ್ಬೇಕು. ನಾನು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಉಣ್ಬೇಕು. ಸಾಕಾಗ್ಬಿಟ್ಟೈತೆ ನಿಂಗಳಮ್ಮ. ಅನ್ನ ಉಂಡು 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 ಹಾಸ್ಪಿಟ್ಲಾಗೆ ಮುದ್ದೆ ಉಣ್ಬೇಕು ಅನ್ನಿಸ್ತೈತೆ. ಅದಕ್ಕೆ ಹೋಗು. ಒಂದಿಷ್ಟು ಒಂದೇ ಒಂದು ಚೆಂಡು. ಪಾಪ ನಿನಿ ಬೇಕಪ್ಪ ಸ್ನೇಹಮ್ಮ, ನಿನಿ ಮುದ್ದೆ ಬೇಕೇನಮ್ಮ? ನನಗೊಂದು ಸ್ವಲ್ಪ ಆದರೆ ಸಾಕು. ಅವನ ಅರ್ಧ ನಾವು ಅರ್ಧ ಉಣ್ತೀವಿ. 2 ಮುದ್ದೆ ಮಾಡು. ಅಮ್ಮ ಒಂದು ಮುದ್ದೆ ಉಣ್ತೈತೆ, ನಾವಿಬ್ರು ಅರ್ಧ ಅರ್ಧ ಉಣ್ತೀವಿ. ಸರಿ ಆಯ್ತತ್ತೆ, ಮಾಡ್ತೀನಿ. ಸ್ವಲ್ಪ ಬುದ್ಧಿ ಪರವಾಗಿಲ್ಲ. ಬದಲಾಗೈತೆ ಅಲ್ಲೇನಮ್ಮ. ಸ್ವಲ್ಪ ನೋಡಿದರೆ ಎಷ್ಟೋ ಗೊತ್ತಾಗ್ತೈತೆ. ಅಂದ್ಲಲ್ಲ ಚೆನ್ನಾಗಿ. ಅದಕ್ಕೆ ಅಲ್ಲ ಹಾಸ್ಪಿಟ್ಲು ಸವಾಸ ಬೇಡಪ್ಪ, ನಾನು ಇಂಥದ್ದು ಮಾಡ್ಕೊಂಬಲ್ಲ, ನಾನು ಯಾಕಾದ್ರೆ ಹಿಂಗೆ ಮಾಡ್ಕೊಂಡು ಏನೋ ಅಂತ ಹೇಳಿ ಯೋಚನೆ ಮಾಡ್ತಿದ್ಲು. ಎಲ್ಲರೂ ಅಕ್ಕ ಊರಾಗೆಲ್ಲನ ಅಯ್ಯೋ ಮಾತಾಡ್ಸಲ್ಲ ಅಮ್ಮಂಗಿದ್ರೆ ಇವಾಗ ಗರ್ವ ಕರ್ಕೊಂಬಂದ್ರು ಹಂಗೆ ಹಿಂಗೆ ಅಂತಾರೆ. ಕಷ್ಟ ಸುಖ ಆದಾಗ ಹಂಗೆ ನೋಡ್ಕೊಂಡು ಸುಮ್ಕಿರೋಕ್ಕಾಗುತ್ತೇನೆ ಅಕ್ಕ? ಏನು ನೋಡ್ಕೊಂಡಿರೋಕ್ಕಾಗಲ್ಲ, ಸುಮ್ಮನೆ. ಅವಳಿಗೆ ನಾನು ಇವತ್ತು ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ಲ ಆಗ್ದಿಲ್ದವೆಲ್ಲ ಇಲ್ಲಿ ಅಯ್ಯೋ ಹುಡುಗಿ ಹಂಗೆ ಹಿಂಸೆ ಕೊಟ್ಟ ಹಿಂಗೆ ಹಿಂಸೆ ಕೊಟ್ಟ, ಹುಡುಗಿನ ಮಾತಾಡಿಸ್ತಿರ್ಲಿಲ್ಲ ಹಂಗೆ ಹಿಂಗೆ ಅಂತೇಳಿ ಇಲ್ಲದ್ದೆಲ್ಲ ಹೇಳ್ಬಿಡಾರು. ಹೆಂಗನ ನಿನಗೆ ಇಲ್ಲಿ ನೋಡಿಲಿ ವಾಸಿ ಆಯ್ತು, ಸುಮ್ಮನಿರು. ನಿಜವಾಗ್ಲೂ ನಿನ್ನ ಕರ್ಕೊಂಡೋಗಿ ತೋರಿಸ್ಕೊಂಬಂದಿದ್ದೆ ವಾಸಿ ಆಯ್ತು. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ತಲೆ ಮೇಲೆ ಬರೋದು? ನಿನ್ನ ತಲೆ ಮೇಲೇ ಬತ್ತಿದ್ದು. ನಾವು ಅದಕ್ಕೆ ಕಾಣ್ ಸುಮ್ಮನೆ ಆದ್ವಿ. ನಮ್ಮ ಊರಾಗ ಆಗ್ದಿಲ್ದವು ಇರ್ತಾವಲ್ಲ, ಫಿಟ್ಟಿಂಗ್ ಇಕ್ಬಿಡ್ತಾವೆ. ಆಗ ಆಗಲ್ಲ ಅಂಬದು ಗೊತ್ತಿರುತ್ತೆ. ಅವಾಗ ಏನಾನ ಹೇಳ್ಬಿಡ್ತಾವೆ, ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಯಾತೈತ. ಅವ್ರದ್ದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಮತ್ತು ಇವಾಗ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಅವಳೇನೋ ಅವ್ರು ಬಂದೆಲ್ಲ ಪೊಲೀಸ್ನವರೆಲ್ಲ ಎನ್ಕ್ವೈರಿ ಮಾಡಿರೋರು. ಪೊಲೀಸ್ನವ್ರ ತಗೆಲ್ಲನ ಇವರೆಲ್ಲ ಬಂದಿರೋರೆಲ್ಲನ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಹೇಳಿ ಏನೋ ಮಾತಾಡ್ಬಿಡೋರು. ಸುಮ್ಮನೆ ಯಾಕೆ ಅವ್ರೊಂದು ಮಾತಾಡೋದು ನಾವೊಂದು ಮಾತಾಡೋದು, ಆ ಸಮಸ್ಯೆನೇ ಬೇಡ. ಸುಮ್ಮನೆ ಹಿಂಗೆ ಹೊಂದಾಣಿಕೆಯಿಂದ ನಿಂತ್ಕೊಂಡೋದ್ರೆ ಯಾವುದೂ ಇರಲ್ಲ. ಯಾಟಮ್ಮ ಕಲಮ್ಮ ಹಿಂಗೆ ಮಾತಾಡ್ತೀರಾ? ಈಗ ವೈಷ್ಣವನ್ನ ಕರ್ಕೊಂಬಂದು ಆಸ್ಪತ್ರೆಯಿಂದನ ಅದಕ್ಕೆ ಎದ್ದೋಗಮ್ಮ. ಮನಸ್ನಾಗ ಅದನ್ನೇ ಇಕ್ಕೆ ಬೇಡ. ಮನಸ್ನಾಗ ಅದೇ ಇಕ್ಕೊಂಡ್ರೆ ಅದೇ ಬಂದಂಗೆ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಮರ್ತ್ಕೊಂಡು ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಅಂತೇಳಿ ಹೇಳು. ಅದಕ್ಕೆ ಮುದ್ದೆ ಮಾಡೋಗಮ್ಮ. ಮುದ್ದೆ ಮಾಡಿ ಒಂದಿಟ್ಟು ಉಂಡತ್ತ ಅಂಗಡಿ ಕಡೆಗೆ ಹೋಗೋದ ಏನೋ ಒಂದು ಮಾಡ್ತೀನಿ ಅತ್ತ. ಅದಕ್ಕೆ ನಮಗೆ ಮುದ್ದೆ ಇರಲಿಲ್ಲ, ಆಸ್ಪತ್ರೆಗಿದ್ವಲ್ಲ, ಅದಕ್ಕೆ ಮುದ್ದೆ ಮಾಡಮ್ಮ ಅಂತೇಳಿ ಚೆನ್ನಾಗಿರ್ತೀನಿ ಅಂತ ಹೇಳ್ಕಣ. ಯಾಕೆ ಚೆನ್ನಾಗಿರ್ತೀನಿ ಇನ್ಮೇಲಿಂದಾನ ಹಂಗೆ ಹಿಂಗೆ ಅಂತ ಎಲ್ಲ ಯಾಕೆ ತಾನ ಹೇಳಿದ್ಲು. ಅದಕ್ಕೆ ನಾವು ನೋಡೋಣ ಇದು ಒಂದು ಅಂತೇಳಿ ಸುಮ್ಮನೆ ಇವಾಗ ನಮ್ಮ ಬುದ್ಧಿ ಬರುತ್ತೆ ನೋಡೋಣ ಬಿಡು. ಈಗಳಪ್ಪ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಬೋಲು ಇದು ಸವಾಸ ಅಲ್ಲ, ಭೀಮನ್ಗೆ ಬೋಲು ಆಡ್ತಾ ಬೀಳೋದು. ಮತ್ತೆ ಅವರೆಲ್ಲ ಅವರಪ್ಪ ಅವರಮ್ಮ ಬಿಡು ಅಂತ ಹೇಳಿ ಸುಮ್ಮನಾದ್ರೂ ಹೊರಗಿನ ಜನ ಒಳ್ಳೆಯವರಲ್ಲ. ಇಲ್ಲದೆಲ್ಲ ಹೇಳ್ಕೊಡೋದು ಹಂಗೆಲ್ಲ ಮಾಡೋರು. ಅದಕ್ಕೆ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡೋರು. ಅದಕ್ಕೆ ಮತ್ತೆ ಸುಮ್ಮನೆ ಯಾಕೆ ಈಗ ಪೊಲೀಸ್ನವ್ರು ಬಂದರೆ ಅವರು ಎಲ್ಲ ಕೇಳೋರು, ಯಾಕೆ ಹಿಂಗೆ ಮಾಡಿರಿ ಏನು ಎತ್ತ ಅಂತೇಳಿ ಎಲ್ಲ ವಿಚಾರಣೆ ಅದು ಇದು ಕಂಪ್ಲೇಂಟು ಅಂತ ಹೇಳಿ ಓಟಿಗೆ ಸವಾಸನೆ ಬೇಡ ಅಂತ ಅದಕ್ಕೆ ಕರ್ಕೊಂಬಂದ್ವಿ. ಯಾರೇನ ನನ್ನ ಕಂಪ್ಲೇಂಟ್ ಬಿಡು, ಸಿಟ್ನಾಗ ಎಲ್ಲರೂ ಅಂತಾರೆ ನಾವು ಕರ್ಕೊಂಬರಲ್ಲ ನೋಡಲ್ಲ ಮಾಡಲ್ಲ ಅಂತ. ಎಲ್ಲರೂ ಮಾತಾಡ್ತಾರೆ ಸಿಟ್ನಾಗೆ. ಹಂಗಿದ್ದಾರೆ ಹಂಗೆ ಇರ್ತಾರೆ. ಈಗ ಮನೇನು ಶಾಂತ ಕೈಯೊಟ್ಟು ಗುದ್ದಾಡ್ತಿದ್ರಂತೆ, ಇವಾಗ ಗನ್ವಾಗ ಇದ್ದೀರಾ ಆಗ ಹಂಗೆ. ಒಳ್ಳೆ ಸಮಯ ಅಂತ ಬಂದಾಗ ಒಳ್ಳೇದಾಗೆ ಆಗುತ್ತೆ. ಅದಕ್ಕೇನೆ ಸುಮ್ಮನಾಗಿರಿ, ಬೆಳತಾ ಚೆನ್ನಾಗಿಟ್ಕೊಂಡು ಹೋಗ್ತಾಳೆ ಅಂತೇಳಿ ನೋಡೋಣ ಹೆಂಗಿರ್ತಾಳೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ವೈಷ್ಣವನ ಮನೆ ಕರ್ಕೊಂಬಂದ್ವಿ ಆಸ್ಪತ್ರೆಯಿಂದಾನ. ಅವಳು ಅದಕ್ಕೆ ಹೇಳ್ಬೇಡ ಕಣ ಮಾಡೋ ಅಂಥದ್ದು ಏನೈತೆ ಅಂತೇಳಿ ಸಮಾಧಾನ ಮಾಡಿ ಕರ್ಕೊಂಬಂದ್ವಿ. ಇನ್ನೇನು ಮಾಡೋಣ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.